ಸೊ ನೆಕ್ಸ್ಟ್ ಈಗ ಹಣಕಾಸು ಅಂತ ಬಂದರೆ ಜಾಬ್ ರಿಲೇಟೆಡ್ ಅಂತ ಬಂದಾಗ ಹೇಗಿದೆ? ಜಾಬ್ ರಿಲೇಟೆಡ್ ಮತ್ತು ಹಣಕಾಸು ಅಂತ ಬಂದಾಗ ತುಂಬ ಸ್ಟ್ರಗಲ್ಸ್ ತೋರಿಸ್ತಾ ಇದೆ. ಜಾಬ್ ವಿಚಾರದಲ್ಲಿ ತುಂಬ ಹೊಡೆದಾಟವಿದೆ ಈ ಸಮಯದಲ್ಲಿ. ಹಾಗೆಯೇ ಇಲ್ಲೇನಾಗಿದೆ ಅಂತ ಹೇಳಿದ್ರೆ ಹಣಕಾಸನ್ನು ಅನವಶ್ಯಕವಾಗಿ ವ್ಯಯಿಸುವಂಥದ್ದು, ಯಾರಿಗೋ ಒಬ್ಬರಿಗೆ ಕೊಟ್ಬಿಟ್ಟು ಅಲ್ಲಿ ಸಿಕ್ಕಾಕೊಳ್ಳೋ ಅಂಥದ್ದು, ಮತ್ತು ಹಿಂದೆ ತಿರುಗಿ ನೋಡಿದ್ರೆ ಅಯ್ಯೋ ನಾನು ಯಾಕೆ ಕೊಟ್ಟೆ ಅಂತ ಯೋಚನೆ ಆಗುತ್ತೆ. ಅಂಥ ಸಿಚುವೇಶನ್ ಹಣಕಾಸಿನ ವಿಚಾರದಲ್ಲಿ. ಜಾಬ್ ವಿಚಾರದಲ್ಲೂ ಅಷ್ಟೇ, ಜಾಬ್ ಸಿಕ್ಕಿದೆ, ಹೋಗಿಲ್ಲ, ಬಿಟ್ಟು ಬಂದುಬಿಟ್ಟಿದ್ದೀರಾ, ಮತ್ತು ನಾನು ಅಯ್ಯೋ ಆ ಜಾಬ್ ಬಿಡಬಾರ್ದಿತ್ತು ಅಂತ ಹಿಂದೆ ತಿರುಗಿ ನೋಡ್ತೀರಾ. ಬಟ್ ಅದು ಕೆಲಸ ಮುಗಿದೋಗಿದೆ, ಬಟ್ ನಿಮ್ಗೆ ಆಪರ್ಚುನಿಟಿ ಇಲ್ಲ ಅಂತ ಅಲ್ಲ. ಹಾಗಾಗಿ ಈ ವಾರ ಈ ಥರದೊಂದು ಕಾರ್ಡ್ ಬಂದಿರೋದ್ರಿಂದ ಯು ಶುಡ್ ಬಿ ಕೇರ್ಫುಲ್ ಆ್ಯಂಡ್ ಯು ಶುಡ್ ಟೇಕ್ ವೈಸ್ ಡಿಸಿಷನ್ಸ್ ಅಂತ. ಸ್ವಲ್ಪ ಡಿಸಿಷನ್ನ ತೊಗೊಳ್ಬೇಕಾದ್ರೆ ಯಾವುದಾದ್ರೂ ಕೆಲಸ, ಅದರಲ್ಲೂ ಏನು ಈ ರಾಶಿಯವರು, ವೃಷಭ ರಾಶಿಯವರು ಏನಿದ್ದಾರೆ ಅವರು ಸ್ವಲ್ಪ ಕೇರ್ಫುಲ್ಲಾಗಿ ಡಿಸಿಷನ್ನ ತೊಗೊಳ್ಬೇಕಾಗತ್ತೆ. ಸೊ ಏನು ಇವ್ರಿಗೆ ಹಣಕಾಸು ಖರ್ಚಾಗದೇ ಇರೋ ಥರ ಲಕ್ಷ್ಮೀ ಆರಾಧನೆಯನ್ನು ಮಾಡ್ಕೊಳ್ಳೋದು, ಲಕ್ಷ್ಮೀನಾರಾಯಣ ಹೃದಯವನ್ನು ಕೇಳೋದು, ಕನಕಧಾರಾ ಸ್ತೋತ್ರವನ್ನು ಕೇಳಿ, ಪ್ರತಿದಿನ ಕನಕಧಾರಾ ಸ್ತೋತ್ರವನ್ನು ಕೇಳಿ. ಅದರಿಂದ ನಿಮಗೆ ಹೇಳ್ಕೊಳ್ಳಿ ಅಂತ ಅಂದರೆ ಇಟ್ ವಿಲ್ ಬಿ ಲಿಟಲ್ ಟಫ್, ಅಷ್ಟು ಈಸಿ ಇಲ್ಲ ಹೇಳ್ಕೊಳ್ಳೋದಕ್ಕೆ. ಸೊ ಕೇಳಿಸ್ಕೊಳ್ಳಿ ಅಟ್ಲೀಸ್ಟ್ ಅಂತ. ಕೇಳಿಸ್ಕೊಳ್ಳೋದ್ರಿಂದ ನಿಮಗೆ ಸಾಕಷ್ಟು ರೀತಿಯ ಪರಿಹಾರಗಳು ದೊರೀತವೆ. ಲಕ್ಷ್ಮೀ ಉಪಾಸನೆ ಇವ್ರಿಗೆ ಬೆಸ್ಟ್